ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮಾರು 9:30 ಆಯಿತು. ಬೆಳಗ್ಗೆ ತಿಂಡಿ ತಿಂದೆಲ್ಲ ಆಯಿತು. ಸ್ವಲ್ಪ ಮಳೆ ಬರ್ತಾ ಇದೆ ಬೆಳಗ್ಗೆನೇ ಇವತ್ತು. ಚೆನ್ನಾಗಿದೆ ವಾತಾವರಣ. ಇಲ್ಲಿ ಬಂದಾಗಿಂದ ಸೆಕೆ ಅಂತೂ ಅಂದರೆ ಸೆಕೆ ಸಂಪೂರ್ಣ ಕಡಿಮೆ ಆಗಿದೆ ಅನ್ನೋ ಥರ. ಅಂದರೆ ಮಧ್ಯಾಹ್ನ ಮೇಲೆ ಮಾತ್ರ ಸೆಕೆ ಆಗ್ತಾಯಿತ್ತು, ಮತ್ತು ಸಂಜೆ ತಂಪೆ. ಹಾಗಾಗಿ ಬೇಸಿಗೆಗಾಲ ನಮ್ಗೆ ಇಲ್ಲಿ ಬಂದಾಗಿಂದ ಕಳೆದೇ ಹೋಯ್ತು ಬೇಗ. ತಡಿ ಮಗ. ಮಳೆ ಬಂತು. ಮಳೆ ನೋಡುವ, ಮಳೆ ಸ್ವಲ್ಪ ಬಂತು, ನಾಲ್ಕನೇ. ಅಯ್ಯೋ ದೇವ್ರೆ, ಇಚ್ಚಿಬ ಮಗ, ಕಟ್ಟಿರುವೆ ರಾಶಿ ಇದ್ದ. ಇವಾಗಂತೂ ನಮ್ಮ ಮಲೆನಾಡಿನಲ್ಲಿ ಮಾವಿನ ಹಣ್ಣು, ಬಕ್ಕೆ ಹಣ್ಣು ಇದರದ್ದೇ ಭರಾಟೆ ಅಂತ ಹೇಳ್ಬೋದು. ತುಂಬಾ ಆಗ್ತಾ ಇರುತ್ತೆ. ಸೀಸನ್ ಅಲ್ವಾ, ನಮಗೂ ಕೂಡ ಇಷ್ಟನೇ. ಅಚ್ಚುತ್ತವರು ಅನ್ನೋಕಾಲ ಮಾವಿನ ಹಣ್ಣು ತಿಂತಾಯಿದ್ರು. ಹಾಗೆ ಮಧ್ಯಾಹ್ನ ಆಯಿತು. ಅಪ್ಪ ಯಲ್ಲಾಪುರಕ್ಕೆ ಹೋಗಿದ್ರು, ಬಂದರು. ಅನಗ ಅಜ್ಜ ಬಂದ ತಕ್ಷಣ ಏನು ತಂದಿದ್ಯಾ, ನನಗೇನು ತಂದಿದ್ಯಾ ತಿನ್ನೋಕ್ಕೆ ಅಂತ ಕೇಳ್ತಾಳೆ. ಸೊ ಏನೋ ತಂದಿದ್ರು, ಕೊಟ್ಟಿದ್ದಾಯಿತು. ಆನಂತರ ನಾವೆಲ್ಲರೂ ಊಟ ಮಾಡಿದ್ವಿ. ಹಾಗೆ ಒಂದಷ್ಟು ಬಟ್ಟೆನೆಲ್ಲ ವಾಶ್ ಮಾಡಿದ್ದು ಒಣಗಿ ಹಾಕೋದಿತ್ತು. ಈ ಮಳೆಗಾಲ ಬಂತು ಅಂದರೆ ಮಲೆನಾಡಿನ ಭಾಗಗಳಲ್ಲಿ ಬಟ್ಟೆ ಒಣಗೋದೇ ಕಷ್ಟ. 1 ವಾರ ಬೇಕಾಗುತ್ತೆ. ಯಾಕಂದರೆ ಮಳೆ ಗ್ಯಾಪೇ ಕೊಡೋದಿಲ್ಲ, ಬರ್ತಾನೇ ಇರುತ್ತೆ. ಜೂನು ಅಥವಾ ಜುಲೈಯಿಂದ ಜೋರಾಗಿ ಶುರು ಆಗುತ್ತಲ್ವ ಮಳೆ. ಅಮ್ಮ ಹೇಳ್ತಾಯಿದ್ರು, ಒಂದು 8 ದಿನ ಆದರೂ ಬೇಕು ಬಟ್ಟೆ ಎಲ್ಲ ಒಣಗೋದಕ್ಕೆ. ಬಿಸಿ ಬಿಸಿ ಗರ್ಗರಿ ಬಟ್ಟೆ ನೋಡೋದು ಇನ್ನು ಬಿಸಿಲು ಬಂದಮೇಲೆ ಆಗುತ್ತೆ. ಒಂದು 3-4 ತಿಂಗಳು ಬಿಸಿಲೇ ಕಾಣೋದಿರೋದಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟು ಮಳೆ ಬರುತ್ತೆ. ಇನ್ನೇನು ಶುರು ಆಗೋ ಟೈಮ್ ಬಂದೇ ಬಿಡ್ತು. ಜೂನಿಂದ ಸುಮಾರು ಶುರು ಆಗೇ ಬಿಡುತ್ತೆ. ಹಾಗೆ ಅತ್ತೆ ಮನೆಯಿಂದ ಬಕ್ಕೆ ಹಣ್ಣು ಕೊಟ್ಟು ಕಳಿಸಿದ್ರಲ್ಲ, ಅದು ಇವಾಗ ಹಣ್ಣಾಗಿತ್ತು. ಅದನ್ನು ಇವಾಗ ಎಲ್ಲ ಕಟ್ ಮಾಡಿ ತೆಗೆದು ಬೆಲ್ಲದಲ್ಲಿ ಕಾಯಿಸಿ ಇಡ್ತೀನಿ ಅಂತ ಅಮ್ಮ ಮಾಡ್ತಾಯಿದ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸಂಜೆ ಸಮಯ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹಿಂದ್ಗಡೆ ಎಲ್ಲ ನೋಡಿ, ವಾತಾವರಣ ಸೂಪರ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂದು ವಾಕ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಈಗ 2 ದಿನ ಅಂತೂ ನಾನು ಬೇಸಿಗೆಗಾಲ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ತಂಪಾಗಿದೆ. ನೆನೆಸ್ಕೊಂಡ್ರೆ ಆವಾಗ ಏಪ್ರಿಲಲ್ಲಿ ನೆನೆಸ್ಕೊಂಡ್ರೆ ಯಾವಾಗ ತಣ್ಣಗಾಗುತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ತುಂಬ ಚೆನ್ನಾಗಿದೆ ವಾತಾವರಣ. ಎಂಥದ್ದು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಇಲ್ಲಿ ಅಷ್ಟು ಬೇಗ ನಾನು ಎದ್ದೇಳ್ತಾ ಇಲ್ಲ, ಆರಾಮಾಗಿ ಎದ್ದೇಳ್ತೀನಿ ಬೆಳಗ್ಗೆ. ಆನಂತರ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಒಂದು ಸಲ ವಾಕ್ ಮಾಡೋದು. ಇಲ್ಲೇ ಹೊರಗಡೆ ವಾಕ್ ಮಾಡ್ತೀನಿ. ಇಲ್ಲ ಒಂದೊಂದು ದಿನ ಸ್ವಲ್ಪ ದೂರ ಹೋಗಿ ಬರೋಣ ಅಂದರೆ ಮಣ್ಣಲ್ಲಿ ಹಾಗೆ ನಡ್ಕೊಂಡು ಹೋಗಿ ಒಂದು ರೌಂಡ್ ಹೋಗಿ ಬರ್ತೀನಿ. ಕಾಲಿಗೆಲ್ಲ ಅಂದರೆ ಚೆನ್ನಾಗಾಗುತ್ತೆ ಚಪ್ಪಲಿ ಹಾಕ್ಕೊಳ್ದೆ ಹೋದರೆ, ಹುಲ್ ಮೇಲೆಲ್ಲ ನಡೆಯೋದಕ್ಕೆ ಅಂತ. ಸೊ ಹಾಗಾಗಿ ಸ್ವಲ್ಪ ನಾನು ಚಪ್ಪಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ನಂತರ ತಿಂಡಿ ತಿನ್ನೋದೆ. ಇವತ್ತು ದೋಸೆ, ಕಾಯಿ ಚಟ್ನಿ ಮತ್ತು ಮಾವಿನ ಹಣ್ಣಿನ ಪಾಯಸ. ಮನೆಯಲ್ಲಿ ಬೇರೆಯವ್ರಿಗೆಲ್ರಿಗೂ ಮಾವಿನ ಹಣ್ಣಿನ ಪಾಯಸ ಇಷ್ಟ ಅಲ್ವಾ, ಹಾಗಾಗಿ ಅಮ್ಮ ಮಾಡ್ತಾ ಇದ್ದಾರೆ. ನಾನು ಲಿಮಿಟಲ್ಲೇ ತಿಂತಾ ಇದ್ದೀನಿ. ನನಗೂ ಕೂಡ ಇಷ್ಟನೇ, ಬಟ್ ಶುಗರ್ ಅಂತ ನನಗೂ ಗೊತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ತಿಂತಾ ಇದ್ದೀನಿ. ಅಜ್ಜನಿಗೆ ಹೆಲ್ಪ್ ಮಾಡುವೆ. ಅನ್ನಗನ್ ಬಟ್ಟೆ ಎಲ್ಲ ಒದ್ದೆ ಅಪ್ಪು. ಇಬೇರಿ ಬಾ ಮಗ, ಮರಿ ಮಗ, ಕತ್ತಿ ಈಚಿಬೆ. ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅಪ್ಪ ಕೊಯ್ಕೊಂಬಂದು ಸಿಪ್ಪೆನ ಕೆತ್ತಿ ಕೊಡ್ತಾ ಇದ್ದಾರೆ. ನಮ್ಮ ಯಲ್ಲಾಪುರ ಭಾಗ ಅಂದರೆ ಈ ಕಡೆ, ನಮ್ಮ ಕಡೆ ಈ ಥರ ಸಿಪ್ಪೆ ಕೆತ್ತಿ ಕೊಡ್ತಾರೆ. ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ. ನೋಡಲ್ಲ ಅಜ್ಜ ಹಂಗ ಶಿ 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 ನೋಡಲ್ಲಿ.
ಸೊಳ್ಳೆ ಹೆಂಗೆ ಇಟ್ಕೊಡು ಅಲ್ಲ ಹಣ್ಣು ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ಹಲಸಿನಕಾಯಿ ಹಪ್ಪಳ ಜಾಸ್ತಿ ಮಾಡ್ತಾಯಿದ್ರು. ಆಗ ಅಪ್ಪ ಇದೇ ಥರ ಜಾಸ್ತಿ ಕಾಯಿ ಎಲ್ಲ ಕೊಯ್ಕೊಂಬಂದು ಸಿಪ್ಪೆ ಕೆತ್ತಿ ಕೆತ್ತಿ ಕೊಡ್ತಾಯಿದ್ರು. ಅದರಿಂದ ಅದನ್ನು ಕಟ್ ಮಾಡೋದಕ್ಕೆ ತುಂಬಾ ಈಸಿ ಆಗ್ತಾಯಿತ್ತು. ಅಮ್ಮ ಇಲ್ಲಿ ನಮ್ಮನೆ ನಾಯಿಗೆ ಅನ್ನ ಹಾಕ್ತಾಯಿದ್ರು. ಬೆಳಗ್ಗೆನೂ ಅದು ಅನ್ನನೇ ತಿನ್ನುತ್ತೆ, ದೋಸೆ ತಿನ್ನಲ್ಲ. ಮತ್ತು ಅದರದ್ದು ಸ್ಟ್ರಿಕ್ಟ್ ಡಯೆಟ್ಟು, ಅಂದರೆ ಅನ್ನ ಮಜ್ಜಿಗೆನೇ ಕಲಸಿ ಹಾಕಬೇಕು, ಮತ್ತು ತಟ್ಟೆ ಎಲ್ಲ ಕ್ಲೀನಾಗಿರಬೇಕು. ಮಜ್ಜಿಗೆ ಒಂದು ಸ್ವಲ್ಪ ಹುಳಿ ಆದರೂ ತಿನ್ನೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಂದರೆ ಅಷ್ಟು ಮನುಷ್ಯರ ಥರನೇ ಅದು, ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆದರೂ ಕೂಡ ಅದು ಊಟ ಮಾಡೋದಿಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಸೊ ಹಾಗಾಗಿ ಊಟ ಮಾಡಿಕೊಂಡು ಇವಾಗ ಅಂದರೆ ಬೆಳಗ್ಗೆ ತಿಂಡಿ ಕೂಡ ಅದು ಅನ್ನನೇ ತಿನ್ನುತ್ತೆ. ಒಳ್ಳೆ ನಾಯಿ, ನಮ್ಮ ಮನೆ ಕಾಯೋ ನಾಯಿ ಅಂದರೆ ಅಷ್ಟು ಪ್ರೀತಿ ನಮಗೆ. ಹಂಗೆ ಹೊತ್ತದು ಮತ್ತಾದ್ರೂ ಹಾಕು ಆಸೆ ಇಲ್ಲೇ ಹಂಗಾಯ್ಕಂಡೆ ಬಂದಾಗಿಂದ ಒಂದು ಹನಿ ಹಂಗೆ ಅಷ್ಟೇ ಹಾಕಿದ್ದೆ, ಎಲ್ಲ ಗಲೀಜು ಮಾಡ್ಕೆತ್ತೋಳೆ. ಗಿಲ್ಲ ಅನ್ಸಲ್ಯಾ ನಾವತ್ನಿಲ್ಲಿ ನಂಗೆ ಎದ್ರಕತ್ತು. ಅನಗ ಮತ್ತು ಅಪ್ಪ ಇಲ್ಲಿ ಮಾವಿನಕಾಯಿ ಕೊಯ್ತಾ ಇದ್ದಾರೆ ಹಣ್ಣು ಹಾಕೋದಿಕ್ಕೆ. ಅನಗಂತೂ ಇವಾಗ ಭಯನೇ ಇಲ್ಲ, ಅವಳಿಗೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ಲು. ನೀನು ಬಾ ಅಮ್ಮ ಅಂತ ಹೇಳ್ತಾ ಇದ್ಲು. ನನ್ನ ಹತ್ರ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಅಜ್ಜನ ಜೊತೆ ಫುಲ್ಲು ಸುತ್ತಾಡಿದ್ದಾಳೆ. ಮತ್ತು ಅವಳ ಡ್ರೆಸ್ಸು ಎಲ್ಲ ಮಣ್ಣಲ್ಲಿ ಆಡಿ ಇಲ್ಲಿ ಹಾಕಿದ ಡ್ರೆಸ್ಸನ್ನು ಮತ್ತೆ ಹಾಕೋ ಹಾಗೆ ಇಲ್ಲ, ಅಷ್ಟು ಗಲೀಜು ಮಾಡ್ಕೊಂಡಿದ್ದಾಳೆ. ಮಣ್ಣಲ್ಲೇ ಆಡೋದಲ್ವ, ಇರಲಿ ಎಂತ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಬಿಟ್ಬಿಟ್ಟಿದ್ದೀನಿ. ಆ ಡ್ರೆಸ್ಸನ್ನು ಬಿಟ್ಟರೆ ಆಯಿತು ಅಂತ ಒಂದು 4-5 ಹಾಕಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಫುಲ್ಲು ಕೊಳೆ ಆಗಿದೆ. ಇಟ್ಸ್ ಓಕೆ, ಇಲ್ಲಿ ಬಂದಾಗ ಆಡಲೇಬೇಕಲ್ವ ಅವಳು, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಇದು ನೋಡಿ ತುಂಬ ಚೆನ್ನಾಗಿ ಬೆಳೆದಿರೋ ಹಲಸಿನಕಾಯಿ. ಹಾಗಾಗಿ ಇದಕ್ಕೆ ಒಂದು ಚೂರು ಮೇಣ ಅಂಟು ಕೂಡ ಇರೋದಿಲ್ಲ. ಆರಾಮಾಗಿ ನಾವು ಅದನ್ನು ಸೋಯಿಸ್ಬೋದು. ಒಂದು ಚೂರು ಅಂಟಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿ ಇಷ್ಟಿಷ್ಟು ದೊಡ್ಡ. ಇವಾಗ ಹಲಸಿನಕಾಯಿ ಹುಳಿ ಮತ್ತು ಚಿಪ್ಸ್ ಮಾಡಬೇಕು. ಹಾಗೆ ಅತ್ತೆ ಬರ್ತಾ ಇದ್ದಾರೆ ಇವತ್ತು. ಅಡುಗೆ ತಯಾರಿ ಎಲ್ಲ ಮಾಡಬೇಕೀಗ. ಶುರು ಮಾಡ್ತಾ ಇದ್ದೀವಿ. ಹಾಗೆ ಇವಾಗ ಮಧ್ಯಾಹ್ನದ ಅಡುಗೆ ತಯಾರಿ ಶುರು. ನಾನು ಹುಳಿಗೆ ಎಷ್ಟು ಬೇಕೋ ಅಷ್ಟೇ ಸೋಯಿಸ್ಕೊಂಬಂದೆ ಹಲಸಿನಕಾಯಿನ. ಆನಂತರ ಚಿಟ್ಮಟ್ಟಿಗೆ ಸೌಡ್ಗೆ ಪಲ್ಯ ಮತ್ತು ಸೌತೆಕಾಯಿ ಹಸಿ, ಹಾಗೆ ಮಾವಿನಕಾಯಿ ಗೊಜ್ಜು, ಶುಂಠಿ ಮಜ್ಜಿಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಮ್ಮ ಹೇಳ್ತಾಯಿದ್ರು, ನೀನು ತರಕಾರಿನ ರಾಶಿ ವೇಸ್ಟ್ ಮಾಡ್ತೀಯ ಅಂತ. ಯಾಕಂದರೆ ನನಗೆ ಒಂಚೂರು ಏನಾದರೂ ಹಾಳಾಗಿದೆ ಅನಿಸಿದ್ರೆ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಅದರಲ್ಲೂ ಈ ಚಿಟ್ಮಟ್ಟಿಗೆ ಸೌಡ್ಗೆ ಅಂತೂ ತಲೆ ಬುಡ ಕಟ್ ಮಾಡೋದೇ ಜಾಸ್ತಿ ಇರುತ್ತೆ. ಸೊ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ಅಮ್ಮ ಎಲ್ಲ ಅಡುಗೆ ಮಾಡ್ತಾರೆ, ನಾನು ಜಸ್ಟ್ ತರಕಾರಿ ಹೆಚ್ಚಿಕೊಡೋ ಕೆಲಸ ಅಷ್ಟೇ. ಆನಂತರ ಅನಗಲ್ಲ ಇವಾಗ ಅತ್ತೆ ಕರ್ಕೊಂಬರೋದಕ್ಕೆ ಹೊರಡ್ತಾರೆ. ಮತ್ತು ಆಯಿ ಕಾಕಮ್ಮಬ್ಲಾ ಹಾಯ್ ಬಾ. ಓಕೆ ಅತ್ತನ ಕರ್ಕೊಂಬರೋದಕ್ಕೆ ಅನಗ ಹೋಗ್ತಾ ಇದ್ದಾಳೆ ಅಪ್ಪನ ಜೊತೆ. ಟಾಟಾ. ಅತ್ತೆ ಬಸ್ಸಿಗೆ ಬಂದಿದ್ದರು, ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಇಳ್ಕೊಂಡಿದ್ರು. ಅಚ್ಚುತ್ತವರೆಲ್ಲ ಹೋಗಿ ಕರ್ಕೊಂಬಂದರು ಕಾರಲ್ಲಿ. ಮಧ್ಯಾಹ್ನ ಹುರಿ ಬಿಸಿಲಾಗಿತ್ತು. ನಮ್ಮದು ಅಡುಗೆ ಎಲ್ಲ ಆಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಅತ್ತೆ ಬೇರೆ ಕಡೆ ಹೋಗೋದಿತ್ತು ನೆಕ್ಸ್ಟ್ ಡೇ. ಒಂದಿನ ಮೊದಲೇ ಬಂದು ಇಲ್ಲಿ ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಬಂದಿದ್ದರು. ಸೊ ನನಗಂಗೂ ಕೂಡ ಫುಲ್ ಖುಷಿಯಾಗಿದೆ. ಮತ್ತು ಆಯಿ ಅಂತ ಕರೆಯೋದವಳು, ಅಂದರೆ ಅಜ್ಜ ಆಯಿ ಮತ್ತು ಆಯಿ ಅಂತ. ಸೊ ಹಾಗಾಗಿ ಮತ್ತು ಆಯಿ ಬಂದಿರೋದ್ರಿಂದ ಅವಳಿಗೂ ಕೂಡ ಖುಷಿ. ಆಯಿಗೆ ಸರ್ಪ್ರೈಸ್. ತಾನೊಂದು ತಗೊಂಡೇ ಬಿಡ್ತು ಕಡೆಗೆ. ಈ ಊಟಕ್ಕಾಯ್ತು ಮಗ, ಊಟ ತೋರಿಸು, ದಂಡೆ ತೋರಿಸು. ಆಯಿ ತಗೊಂಬಂದಿದ್ದಾರೆ ಮಾಲೆ ಅನಗಂಗೆ. ಸರಿ, ಅಚ್ಚೆ ಬದಿಗೆ ಹೇಕ, ಹಿಂಗೆ ಅಚ್ಚೆ ಬದಿಗೊಂದು ಇಚ್ಚೆ ಬದಿಗೊಂದು.
ಇಲ್ವಾ ನಾ ಹಾಕ್ಕೊಡ್ತೇನೆ. ಹಂಗೌತ್ಲೆ ಗಂಟು ಬಿದ್ದೋತು ಹೊರದೋತು ಇಲ್ವಾ ಹಾಕ್ಕೊಡ್ತೀನಿ. ಗಂಟು ಅವ್ರ ಕಡೆ ಬಿಸಿಲು ಬರ್ತದೆ. ಹಾಂ ನಡುವ ನಡುವ ಇಲ್ವಾ ಅನ್ಸುತ್ತೆ ನೋಡ್ತೆ. ಹಾಗೆ ಇವಾಗ ಅಡುಗೆ ರೆಡಿಯಾಗಿತ್ತು. ಹಲಸಿನಕಾಯಿ ಹುಳಿ, ಹಾಗೆ ಹಸಿ ಮತ್ತು ಗೊಜ್ಜು, ಮಾವಿನಕಾಯಿ ಗೊಜ್ಜು, ಪಲ್ಯ, ಶುಂಠಿ ಮಜ್ಜಿಗೆ ಎಲ್ಲ ಮಾಡಿದ್ವಿ. ಮತ್ತು ಹಿಂದಿನ ಬ್ಲಾಗಲ್ಲಿ ಹೀರೆಕಾಯಿ ಹಸಿ ಮಾಡೋದು, ಅದರ ಚಟ್ನಿ ಮಾಡೋದು, ಒಂದು ಸಿಪ್ಪೆ ಚಟ್ನಿ ಮಾಡೋದೆಲ್ಲ ತೋರಿಸಿ ರೆಸಿಪಿನ ಅಂತ ಕಮೆಂಟಲ್ಲಿ ಸುಮಾರು ಜನ ಕೇಳಿದ್ರಿ. ಬಟ್ ನಮ್ಮ ಮನೆಯಲ್ಲಿ ಇರಲಿಲ್ಲ. ಇವಾಗ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಮಾಡಿದಾಗ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವಾಗ ಹೀರೆಕಾಯಿ ಇಲ್ಲ ಮನೆಯಲ್ಲಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇವಾಗ ಕಷಾಯ ಮತ್ತು ಚಹಾ ಎಲ್ಲ ಕುಡಿದ್ರು. ಸ್ವಲ್ಪ ಚಿಪ್ಸು ಲಡ್ಡು ಎಲ್ಲ ಇತ್ತು. ನಾನು ಚಿಪ್ಸು ಮತ್ತು ಕಷಾಯ ತಗೊಂಡೆ. ಹಾಗೆ ಇವಾಗ ಹಲಸಿನಕಾಯಿನ ಬಿಡಿಸ್ತಾ ಇದ್ದೀವಿ. ಮೊದಲು ಕಟ್ ಮಾಡಿದ್ದು ತುಂಬ ಸ್ವಲ್ಪ ಸಿಹಿ ಆಗಿಬಿಟ್ಟಿತ್ತು, ತುಂಬ ಬೆಳೆದಿತ್ತು. ಅದು ಚಿಪ್ಸ್ ಚೆನ್ನಾಗಾಗಲ್ಲ ಅಂಥೇಳಿ ಮತ್ತೊಂದು ಕಟ್ ಮಾಡಿದ್ದಾಯಿತು. ಅಮ್ಮನೇ ಕಟ್ ಮಾಡಿದ್ರು ಈ ಸಲ. ಅಪ್ಪ ಹೊರಗಡೆ ಹೋಗಿದ್ದರಿಂದ ಅದು ತುಂಬ ಎಫರ್ಟ್ ಹಾಕಿ ಕಟ್ ಮಾಡಬೇಕಾಗುತ್ತೆ, ಸುಸ್ತಾಗಿಬಿಡುತ್ತೆ ದೊಡ್ಡ ಕಾಯಿ ಆಗಿರೋದ್ರಿಂದ. ಆನಂತರ ಎಲ್ಲ ಸೋಯಿಸ್ಕೊಂಡ್ವಿ. ಸೋಯಿಸಿ ಇವಾಗ ಒಂದಷ್ಟು ನಾನು ಒಳಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಇಲ್ಲಿ ಮಸಾಲೆ ರುಬ್ತಾ ಇದ್ದಾರೆ. ಮಸಾಲೆಗೆ ಅಚ್ಕಾರದ ಪುಡಿ, ಇಂಗು, ಜೀರಿಗೆ, ಉಪ್ಪು ಇಷ್ಟು ಹಾಕಿ ಮಿಕ್ಸಿಯಲ್ಲಿ ಒಂದು ಸಲ ಪುಡಿ ಮಾಡ್ಕೋಬೇಕು. ಅದನ್ನು ಕರ್ದಾದ್ಮೇಲೆ ಹಾಕೋದಕ್ಕೆ ಬೇಕಾಗತ್ತೆ. ನಾನಿಲ್ಲಿ ಚಾಕುದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಬ್ಬರು ಬಂದರು ಹೆಲ್ಪ್ ಮಾಡೋದಕ್ಕೆ. ಅಂದರೆ ನಮ್ಮ ಹತ್ರ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅಮ್ಮ ಬರೋಕ್ಕೆ ಹೇಳಿದರು. ಅವ್ರು ಬಂದಮೇಲೆ ನಾನು ಒಂದು ಸ್ವಲ್ಪ ಹೆಚ್ಚಿ ವಾಕ್ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಸಮಯ ಇವಾಗ ಸುಮಾರು 5:30 ಆಯಿತು. ನಾವು ಸ್ವಲ್ಪ ವಾಕಿಂಗ್ 6 ಗಂಟೆ, ಓಕೆ 6 ಗಂಟೆ ಆಯಿತು. ಫುಲ್ ಬೆಳಕಿದೆ. ಇವಾಗ ವಾಕಿಂಗ್ ಹೊರಟಿದ್ದೀವಿ. ಚಿಪ್ಸು ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಹೊರಗಡೆ ಬಂದೆ. ಸುಮಾರು ಹೊತ್ತು ಕುತ್ಕೊಂಡಿದ್ನಲ್ಲ, ಒಂಥರ ಹೊರಗಡೆ ಹೋಗಿ ಬರೋಣ, ಸ್ವಲ್ಪ ವಾಕ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಬಂದೆ. ಮತ್ತೊಬ್ಬರು ಬಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ನೇರಳೆ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲಾದರೂ ಮರ ಕಾಣಿಸುತ್ತಾ ಅಂತ ಬಂದಿದ್ದೀವಿ. ನೆನಪಿಲ್ಲ ನನಗೆ ಎಲ್ಲಿ ನೇರಳೆ ಮರ ಇದೆ ಅಂತ. ಒಂದು ರೌಂಡ್ ನೋಡಿದ್ರೆ ಗೊತ್ತಾಗತ್ತೆ ಅಂತ ಬಂದಿದ್ದೀವಿ. ಮೊನ್ನೆ ಪೇಟೆಗೆ ಹೋಗುವಾಗ ಒಂದು ಕಡೆ ಕಂಡಿದ್ದೆ. ವಾಪಸ್ ಬರ್ತಾ ಕೊಯ್ಕೊಂಬರೋಣ ಅಂತ ಅಂದ್ಕೊಂಡೆ ಹೋಗಿದೆ. ಆ ಮರ ಪಾಸ್ ಆಗಿದ್ದು ಗೊತ್ತಾಗಿಲ್ಲ ಕಾರಲ್ಲಿ ಬರುವಾಗ. ಆ ಬದಿಗಿದ್ದ ನೋಡಿಕ್ಕೆ ಒಪ್ಪಾಳಿ, ಆ ಬದಿಗೆ. ಹಾಂ, ಮತ್ತೆ ಹೋಗ್ಕೋ ಅಡಿಗಿಂದ ಹೋಗಿ ಹೋಗ್ತದೆ. ಕರೆಂಟ್ ಇದ್ರೆ ಮರೆ ಕರೆಂಟ್ ಎಲ್ಲ ಇಲ್ಲ ಅಲ್ಲ, ನೀವು ಇದು ಕೊಟ್ಟಿದ್ದ ಹೋಗಿ ಕರೆಂಟ್ ಎಲ್ಲ ಇಲ್ಲೇ ಹೋಗಿ ನೋಡಿ. ನಾವು ನೇರಳೆ ಹಣ್ಣು ಕೊಯ್ಯೋದಕ್ಕೆ ಅಂತ ಬಂದಿದ್ದು. ನೇರಳೆ ಹಣ್ಣು ಸಿಕ್ಕಿಲ್ಲ, ಆದರೆ ಸಳ್ಳೆ ಹಣ್ಣು ಸಿಕ್ತು. ಎಷ್ಟೊಂದು ಹಣ್ಣಾಗಿತ್ತು ಅಂದರೆ ಮರದ ತುಂಬ ಈ ಥರ ಹಳದಿ ಪುಟ್ಟ ಹಣ್ಣು. ಇದಕ್ಕೆ ಸಳ್ಳೆ ಹಣ್ಣು ಅಥವಾ ಚಳ್ಳೆ ಹಣ್ಣು ಅಂತ ಹೇಳ್ಬೋದು. ನಮ್ಮ ಮಲೆನಾಡಿನ ಭಾಗದಲ್ಲಿ ಸಳ್ಳೆ ಹಣ್ಣು ಅಂತ ಹೇಳ್ತಾರೆ. ಇದು ನೋಡಿದ ತಕ್ಷಣ ಅಥವಾ ಬಾಯಿಗೆ ಹಾಕಿದ ತಕ್ಷಣ ನನಗೆ ನನ್ನ ಶಾಲೆಗೆ ಹೋಗೋ ಒಂದು ಇದು ನೆನಪಾಯಿತು. ನಾವು ಮಳೆಗಾಲದಲ್ಲಿ ಜೂನ್ದಲ್ಲಿ ಶುರು ಆಗ್ತಿತ್ತಲ್ಲ, ಆವಾಗೂ ಕೂಡ ಇದು ಇರ್ತಾಯಿತ್ತು. ಹೋಗುವಾಗೆಲ್ಲ ಕೊಯ್ಕೊಂಡು ಹೋಗ್ತಾಯಿದ್ವಿ, ಮನೆಗೆ ಬರುವಾಗೆಲ್ಲ ಕೊಯ್ಕೊಂಡು ತಿಂತಾ ಬರ್ತಾಯಿದ್ವಿ. ಸೊ ಯಾರಿಗೆಲ್ಲ ನೆನಪಿದೆ ನಮ್ಮ ಕಡೆಯವ್ರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ನಾವಂತೂ ಸಿಕ್ಕಾಪಟ್ಟೆ ತಿಂತಾಯಿದ್ವಿ ಇದನ್ನು. ಇವಾಗ ಆಗಿರೋದು ನನಗೆ ಖುಷಿ ಆಯಿತು. ಇವಾಗ ಅನಗಂಗೂ ಕೂಡ ತಿನ್ನೋದಕ್ಕೆ ಕೊಟ್ಟಂಗಾಯಿತು ಅಂಥೇಳಿ. ಅವಳಿಗೂ ಖುಷಿ ಆಯಿತು ಇದನ್ನು ನೋಡಿ ಅಥವಾ ತಿಂದು. ಸಳ್ಳೆ ಹಣ್ಣು ಇದ್ದೆ ಹೇಗತ್ತೆ ಇವು ಸೊಳ್ಳೆ ಹಣ್ಣು ಸೊಳ್ಳೆ ಹಣ್ಣಾಗಿದೆ ಇವಾಗ. ಯಾಕಂದರೆ ಅಷ್ಟು ಸೊಳ್ಳೆ ಕಚ್ತಾ ಇದೆ. ಸಳ್ಳೆ ಹಣ್ಣು ಹೋಗಿ ಸೊಳ್ಳೆ ಹಣ್ಣಾಗಿದೆ ಅಲ್ಲ ಮಗ. ನೋಡಿ, ಹಾಂ ನೋಡಿ, ಸಳ್ಳೆ ಹಣ್ಣಿ ತಿನ್ನು. ಹಂಗಿದು ತಿನ್ನುವ. ಇದನ್ನೇದು ಲಾಲ್ ಪಪ್ಪಂಗೆ. ಸೂಪರ್.
ಚಿಕ್ಕ ಚಿಕ್ಕ ಬೀಜ ಇರ್ತೈತೆ. ನಾನು ಒಂದೇ ಸಲ ನೋಡೇನಿಲ್ಲ ಇದು. ಹ್ಞೂ ರಾಶಿ ತಗೊಂಬೇಡ ತಗೊಂಡು ಹೋಗ್ತಾಮ. ಬೆಂಗಳೂರಿನ ತಗೊಳಪ್ಪನಾ ನಾನು ಸ್ಕೂಲಿಂದ ನಂಗೆ ಶಾಲೆಗೆ ಹೋಗ್ಪಾಗ ಯಾವಾಗ ತಿಂತ ಹೋಗ್ತಿಪ್ಪ ಮಳೆಗಾಲದಲ್ಲಿ. ಆನಂತರ ಮನೆಗೆ ಬಂದ್ವಿ. ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಹಲಸಿನಕಾಯಿ ಚಿಪ್ಸ್ ಆಲ್ರೆಡಿ ಸುಮಾರಷ್ಟು ಕರೆದು ಮುಗಿಸಿದ್ರು. ಮಸ್ತಾಗಿತ್ತು ಹಲಸಿನಕಾಯಿ ಚಿಪ್ಸ್ ಮಾತ್ರ. ನಾನು ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂತ ಆವಾಗಲೇ ಹೇಳಿದ್ದೆ. ಸೊ ಕರಿಯೋದು, ಅದಕ್ಕೆ ಆ ಮಸಾಲೆ ಹಾಕೋದು, ಆನಂತರ ಡಬ್ಬದಲ್ಲಿ ಹಾಕೋದು, ಆ ಥರ ಮಾಡಬೇಕು. ಮತ್ತು ಎಲ್ಲ ಹಲಸಿನಕಾಯಿ ಚಿಪ್ಸಿಗೆ ಚೆನ್ನಾಗಾಗೋದಿಲ್ಲ, ಕೆಲವೊಂದೇ ಚೆನ್ನಾಗಾಗುತ್ತೆ ಆಯಿತಾ. ಸೊ ಅದು ಮರ ಯಾವುದು ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಮುಳುಕ ಮಾಡಿದ್ವಿ, ಅತ್ತೆ ಬಂದಿದ್ರಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಬಕ್ಕೆಕಾಯಿ ಮುಳುಕ ಆಗಿತ್ತು. ರಾತ್ರಿ ಊಟ ಎಲ್ಲ ಮುಗಿಸಿದ್ವಿ. ಹಾಗೆ ಬೆಳಗ್ಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ದೋಸೆ, ನಾನು ಸ್ವಲ್ಪ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಆನಂತರ ಅಚ್ಚುತವರು, ಅನಗ, ಅತ್ತೆ ಎಲ್ಲ ದೋಸೆ ಎಲ್ಲ ತಿಂದರು. ಆನಂತರ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದಾರೆ. ಅತ್ತೆಗೆ ಬೇರೆ ಕಡೆ ಹೋಗೋದಿತ್ತು. ಹಾಗೆ ಅಚ್ಚುತವರು, ಅನಗ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಪೂಜೆ ಇತ್ತು, ಹಾಗಾಗಿ ಸಂಜೆ ವಾಪಸ್ ಬರ್ತಾರೆ. ಅತ್ತೆನ ಯಲ್ಲಾಪುರಕ್ಕೆ ಹೋಗಿ ಡ್ರಾಪ್ ಮಾಡ್ತಾರೆ. ಸೊ ಈ ಒಂದು ಹಳ್ಳಿ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಒಂದು ಲಾಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಎಲ್ಲರೂ ಹೊರಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬಿಕು ಅಂತ ಅನ್ನಿಸ್ತಾ ಇತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.